ನಮಸ್ಕಾರ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗಂಡು ಒಂದು ಹೆಣ್ಣು ಸೃಷ್ಟಿಯ ಕಣ್ಣು. ಯಾಕಪ್ಪ ಇವ್ರು ಇದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ನಾನಿವತ್ತು ಮಾತಾಡ್ತಿರೋದು PCPNDT ಆ್ಯಕ್ಟ್. ಅಂದರೆ ಇದು ಒಂದು ಪ್ರಸವ ಪೂರ್ವ ಗರ್ಭಪೂರ್ವ ಹೆಣ್ಣು ಭ್ರೂಣದ ಪತ್ಯೆಯ ತಾಂತ್ರಿಕತೆಯ ರದ್ದು. ಇದು ಒಂದು ಮೆಡಿಕಲ್ ಲಾ. ಇದನ್ನು 1994 ಜಾರಿ ಮಾಡಿದ್ರು. ಯಾಕಪ್ಪ ಮೆಡಿಕಲ್ ಡಾಕ್ಟ್ರು ಹೋಗಿ ಲಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಇವತ್ತು ಮೋಸ್ಟ್ ಪವರ್ಫುಲ್ ಲಾ ಇನ್ ಮೆಡಿಕಲ್ ಫೀಲ್ಡ್ ಇಸ್ PCPNDT. ಇದು ಯಾಕೆ ಶುರು ಆಯಿತು ಅಂದರೆ, ನಮ್ಮ 1980s ಅಥವಾ 1990s ನೀವು ನೋಡಿದ್ರೆ 1000 ಜನ ಗಂಡು ಮಕ್ಕಳಿಗೆ ಕೇವಲ 900 ಅಥವಾ 920 ಹೆಣ್ಣು ಮಕ್ಕಳು ಮಾತ್ರ ಜನನ ಆಗ್ತಾ ಇತ್ತು. ಈ ತಾರತಮ್ಯನ ಕಂಡು ಇನ್ನು ಕಡಿಮೆ ಆದರೆ ಕಷ್ಟ ಅಂತ ಹೇಳಿ ಇದನ್ನು ತಡೆಗಟ್ಟಲಿಕ್ಕೆ ನಾವು PCPNDT ಆ್ಯಕ್ಟ್ನ ಶುರು ಮಾಡಿದ್ರು. ಈ PCPNDT ಆ್ಯಕ್ಟ್ ಪ್ರಕಾರ ಏನು ಅಂದರೆ, ಇದು ಕೇವಲ ಭಾರತದಲ್ಲಿ ಮಾತ್ರ ಇರುವಂತಹ ಆ್ಯಕ್ಟ್. ಇದರಲ್ಲಿ ನಾವು ಸ್ಕ್ಯಾನಿಂಗ್ ಅಥವಾ MRI ಸ್ಕ್ಯಾನ್ ಯಾವುದೇ ರೀತಿಯ ತಾಂತ್ರಿಕತೆ ಉಪಯೋಗಿಸಿ ನಾವು ಭ್ರೂಣಲಿಂಗ ಪತ್ತೆ ಮಾಡಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ನಾವು ನೋಡುವುದು ಸಹ ಇಲ್ಲ. ಜೊತೆಯಲ್ಲಿ ಇದ್ರ ಜೊತೆಲಿ ಪೇಷಂಟ್ಸು ಸಹ, ಪೇಷಂಟ್ ಆಗಿರ್ಬೋದು, ಪೇಷಂಟ್ ಗಂಡ ಆಗಿರ್ಬೋದು, ಪೇಷಂಟ್ ಅಟೆಂಡರ್ಸ್ ಅಂದರೆ ಅವರ ಸಂಬಂಧಿಕರು ಯಾರೇ ಆಗಲಿ ಬಂದು ಸ್ಕ್ಯಾನಿಂಗ್ ರೂಮಲ್ಲಿ ಡಾಕ್ಟ್ರ್ ಹತ್ರ ಮಗುವಿನ ಭ್ರೂಣದ ಯಾವ ಲಿಂಗ ಅಂತ ಕೇಳುವ ಹಾಗಿಲ್ಲ. ಇದು ಶಿಕ್ಷಾರ್ಹ ಅಪರಾಧ. ಇದರಿಂದ 3 ರಿಂದ 5 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 10,000ದಿಂದ 1 ಲಕ್ಷದವರೆಗೂ ದಂಡ ಸಹ ವಿಧಿಸಲಾಗುತ್ತದೆ. ಇದರಲ್ಲಿ ಏನಕ್ಕೆ ನಮಗೇನು ಇದರಲ್ಲಿ ಗೊತ್ತಾಗಬೇಕಾಗಿರೋದು ಅಂದರೆ, ನೀವು ಪ್ರತಿ ಸತಿ ಸ್ಕ್ಯಾನಿಂಗ್ ಬಂದಾಗ ನೀವು ತರಬೇಕಾದ ಡಾಕ್ಯುಮೆಂಟ್ಸ್ ಯಾವ್ದ್ಯಾವುದು ಅಂತ. ನೀವು ತರಬೇಕಾಗಿರೋ ಡಾಕ್ಯುಮೆಂಟ್ಸು ಯಾವಾಗಲೂ ಒಂದು ಗೌರ್ನಮೆಂಟ್ ಐಡೆಂಟಿಫೈಡ್ ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಪಾಸ್ಪೋರ್ಟ್ ಆಗಲಿ, ಯಾವುದರಲ್ಲಿ ನಿಮ್ಮ ಫೋಟೋ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಇರೋವಂತಹ ಡಾಕ್ಯುಮೆಂಟ್ನ ತೊಗೊಂಡು ಬರಬೇಕು ಕಂಪಲ್ಸರಿಯಾಗಿ. ಹಾರ್ಡ್ ಕಾಪಿ ಅಥವಾ ನಿಮ್ಮ ಮೊಬೈಲಲ್ಲಿ ಅದರ ಚಿತ್ರ ಇದ್ರೂ ಸಹ ನಡೆಯುತ್ತೆ. ಇದನ್ನು ಕಂಪಲ್ಸರಿ ಇರಬೇಕು. ಇದರಲ್ಲಿ ನಾವು 18 ವರ್ಷದಿಂದ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗಷ್ಟೇ ಸ್ಕ್ಯಾನ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ಅದಕ್ಕೆ ಮುಂಚೆ 18ಕ್ಕಿಂತ ಕಡಿಮೆ ಇದ್ದರೆ ನಾವು ಅದನ್ನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಪಾಕ್ಸೋ ಆ್ಯಕ್ಟ್ ಪ್ರಕಾರ. ಹಾಗಾಗಿ ನಮಗೆ ಈ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟು. ಇದ್ರ ಜೊತೆಯಲ್ಲಿ ನೀವು ಸ್ಕ್ಯಾನಿಂಗ್ಗೆ ಯಾವ ಡಾಕ್ಟ್ರ್ ಕಳಿಸ್ತಾ ಇದ್ದಾರೋ ಆ ಡಾಕ್ಟ್ರದ್ದು ಒಂದು ಲೆಟರ್, ಆ ಲೆಟರಲ್ಲಿ ಅದು ಯಾವ ಸ್ಕ್ಯಾನ್ ಬೇಕು, ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ಅಂತ ಹೇಳಿ ಆ ಡಾಕ್ಟರ್ ಸೈನ್ ಮಾಡಿ ಅದರೊಳಗೆ ಅವ್ರದ್ದು ಸೀಲ್ ಸಹ ಇರಬೇಕು. ಇದೆರಡು ಡಾಕ್ಯುಮೆಂಟ್ಸ್ಗೆ ನಮಗೆ ಕಂಪಲ್ಸರಿ. ಇದನ್ನ ನೀವು ತೊಗೊಂಡು ಬಂದ ಮೇಲೆ ಸ್ಕ್ಯಾನಿಂಗ್ ರೂಮಲ್ಲಿ ನಾವು ಫಾರ್ಮ್ F ಅಂತ ಫಿಲ್ ಮಾಡ್ತೀವಿ. ಈ ಫಾರ್ಮ್ F ಅಲ್ಲಿ ನಿಮ್ಮ ಅಡ್ರೆಸ್ಸು, ನಿಮಗೆ ಇದು 2ನೇ ಪ್ರೆಗ್ನೆನ್ಸಿನ, 1ನೇ ಪ್ರೆಗ್ನೆನ್ಸಿನ, ಎಷ್ಟು ಜನ ಮಕ್ಕಳಿದ್ದಾರೆ, ಆ ಮಕ್ಕಳು ಹೆಣ್ಮಗುನ ಗಂಡು ಮಗುನ, ಈ ಥರ ಎಲ್ಲ ವಿಷಯಗಳನ್ನು ನಾವು ಅದರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ಅದನ್ನು ಪ್ರಿಂಟ್ ತೆಗೆದು ಪೇಷಂಟ್ ಸಿಗ್ನೇಚರ್ ಮಾಡಿಸ್ತೀವಿ. ಏನಕ್ಕೆ ಅಂದರೆ, ನಾನು ಈ ಸ್ಕ್ಯಾನಿಂಗ್ ಟೈಮಲ್ಲಿ ಡಾಕ್ಟ್ರಿಗೆ ನಾನು ಭ್ರೂಣದ ಲಿಂಗದ ಬಗ್ಗೆ ಕೇಳೋದಿಲ್ಲ ಅಂತ ಹೇಳಿ ಸೈನ್ ಮಾಡ್ತೀರಾ. ಅದಾದಮೇಲೆ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರು ಸಹ ಆ ಫಾರ್ಮ್ನ ನಾವು ಸೈನ್ ಮಾಡ್ತೀವಿ. ಇದೆರಡು ಸೈನ್ ಆದಮೇಲೆ ನಾವು ಪೇಷಂಟ್ನ ಸ್ಕ್ಯಾನಿಂಗಿಗೆ ತಗೊಳ್ಳೋದು. ಹಾಗಾಗಿ ಇಟ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್. ಅಂದರೆ ಇದನ್ನು ಮೀರಿ ನಾವು ಲಿಂಗ ಪರೀಕ್ಷೆ ಮಾಡಿದರೆ ಇಟ್ ಈಸ್ ಅ ಅಫೆನ್ಸ್. ಅದನ್ನು ನಾವು ಜೈಲು ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಎಷ್ಟು ನಾವು ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಮಾಡಿರ್ತೀವೋ ಅದಷ್ಟು ಫಾರ್ಮ್ Fನ ಡಾಕ್ಯುಮೆಂಟ್ಸ್ನ ನಾವು PCPNDT ಆಫೀಸ್ಗೆ ತಿಂಗಳಿನ ಕೊನೆಯಲ್ಲಿ ಸಬ್ಮಿಟ್ ಮಾಡ್ತೀವಿ. ಅವರು ಅದನ್ನು ಮುಂದೆ ಫಾಲೋ ಮಾಡಿ ಯಾವುದಾದ್ರೂ ಪ್ರೆಗ್ನೆನ್ಸಿ ಟರ್ಮಿನೇಷನ್ ಆಯಿತಾ, ಅಂದರೆ ಭ್ರೂಣ ಹತ್ಯೆ ಆಯಿತಾ, ಯಾಕೆ ಆಯಿತು, ಆ ಕಾರಣ ಏನು ಆ ಭ್ರೂಣ ಹತ್ಯೆಗೆ ಅಂತ ಅವರು ಅದನ್ನು ಫಾಲೋ ಅಪ್ ಮಾಡ್ತಾರೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕೇವಲ ಒಬ್ಬ ಡಾಕ್ಟರ್ ಅಥವಾ ಒಬ್ಬರು ಪೇಷಂಟ್ನ ಕರ್ತವ್ಯ ಅಥವಾ ಜವಾಬ್ದಾರಿ ಅಲ್ಲ, ಇದು ನಮ್ಮ ಇಡೀ ಸಮಾಜದ ಜವಾಬ್ದಾರಿ. ಹೆಣ್ಣು ಮಕ್ಕಳನ್ನು ನಾವು ಉಳಿಸೋಣ, ಬೆಳೆಸೋಣ. ಬೇಟಿ ಪಡಾವ್ ಬೇಟಿ ಬಚಾವ್. ಧನ್ಯವಾದ.